ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಮಾಘ ಮಾಸ ಮುಗಿತು, ಇದೀಗ ಫಲ್ಗುಣ ಮಾಸ ಆರಂಭವಾಗಿದೆ. ಒಂದು ರೀತಿ ಹೇಳೋದೇ ಆದರೆ ಶ್ರೇಷ್ಠವಾದಂತಹ ಮಾಸ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಈ ಒಂದು ಮಾಸದ ಸಂದರ್ಭದಲ್ಲಿ ಕೆಲವರು ವ್ರತಾಚರಣೆಯನ್ನ ಮಾಡ್ತಾರೆ. ಇದರಿಂದ ಸಂಕಷ್ಟಗಳು ಪರಿಹಾರವಾಗುತ್ತೆ ಅನ್ನುವಂತಹ ಒಂದು ಅಗಾಧವಾದ ನಂಬಿಕೆ ಇದೆ. ಜೊತೆಗೆ ಏನಾದರೂ ಶುಭ ಕಾರ್ಯಗಳನ್ನ ಮಾಡಬಹುದಾ, ಅಥವಾ ಯಾರಾದರೂ ಹೊಸದಾಗಿ ವ್ಯಾಪಾರ ವಹಿವಾಟನ್ನ ಆರಂಭ ಮಾಡ್ತಾ ಇದ್ರೆ ಈ ಒಂದು ಮಾಸದಲ್ಲಿ ಪ್ರಾರಂಭ ಮಾಡಬಹುದಾ ಅನ್ನುವಂತಹ ಒಂದಷ್ಟು ಆತಂಕ ಇರುತ್ತೆ. ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನ ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಹಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿ ತಕ್ಷತೆ ಏಕಪದೇ ದ್ವಿಪದೇ ಚತುಷ್ಪದೇ ಅಷ್ಟಾಪದೇ ನವಪದೇ ಭುಭುಭಜೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೀ ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮದ್ಯತ ಶ್ರೀಲಲಿತ ತ್ರಿಪುರ ಸುಂದರ ದೇವತಾಭ್ಯೋ ನಮಃ. ಗುರುಜಿ, ಮೊದಲಿಗೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ನಮ್ಮ ವೀಕ್ಷಕರದ್ದು. ಹಾಗಾಗಿ ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇವತ್ತಿನ ದಿವಸ ವಿಶೇಷವಾಗಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ದು. ಏನೆಲ್ಲ ಫಲಾಫಲಗಳನ್ನು ನೋಡ್ತಕ್ಕಂಥದ್ದು. ಶನಿಯ ನಕ್ಷತ್ರ ಬೇರೆ ಇರ್ತಕ್ಕಂಥದ್ದಾಗಿರೋದ್ರಿಂದ ಏನು ಅನುಕೂಲಗಳು, ಏನು ಅನಾನುಕೂಲಗಳು, ಯಾವ ರಾಶಿಯವರಿಗೆ ಅನುಕೂಲ ಅಂತಕ್ಕಂಥ ಒಂದು ಸ್ಥಿತಿಯನ್ನು ನೋಡಿದಾಗ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಅನುಕೂಲದ ಒಂದು ಸ್ಥಿತಿ, ತಂದೆಯೊಂದಿಗೆ ಸಹಕಾರಗಳು ಬರತಕ್ಕಂಥದ್ದು ಅಥವಾ ತಂದೆಯ ಸಹಕಾರ ಸಿಗ್ತಕ್ಕಂಥದ್ದು, ದೂರ ಪ್ರಯಾಣವನ್ನು ಮಾಡ್ತಕ್ಕಂಥ ಯೋಗಗಳು, ಸ್ಥಿರಾಸ್ತಿ ವಾಹನ ನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು, ಉದ್ಯೋಗ ಒತ್ತಡಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಮಂದತ್ವ ಮತ್ತು ಕಿರಿಕಿರಿ ಮತ್ತು ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಒಂದು ರೀತಿಯಾದಂಥ ಸಂಕಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ, ದೈವ ದ್ರೋಹದ ಕೆಲಸಗಳೇನಾದರೂ ಆಗ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ವಯೋವೃದ್ಧರಿಗೆ ಕೈಲಾದ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ನೆರೆಹೊರೆಯವರಿಂದ ಬಂಧು ಬಾಂಧವರಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಕಂಕಣ ಭಾಗ್ಯದ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ಹಿರಿಯ ಸಹೋದರರಿಂದ ಸಂಕಟಗಳನ್ನು ಅನುಭವಿಸ್ತಕ್ಕಂಥ ಒಂದು ದಿವಸ. ಉದ್ಯೋಗದಲ್ಲಿ ಸೋಲು, ನಷ್ಟ, ನಿರಾಸೆಗಳು, ಶತ್ರುಕಾಟಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ಸ್ವಂತ ಕಾರ್ಯಕರ್ತವ್ಯದಲ್ಲಿ ಪ್ರಗತಿಯ ಸೂಚನೆಯ ಒಂದು ಲಭಿಸ್ತಕ್ಕಂಥದ್ದು. ತಂದೆಯೊಡನೆ ಕಿರಿಕಿರಿಯನ್ನು ಮಾಡಿಕೊಳ್ತಕ್ಕಂಥದ್ದು, ಹೋಗಬೇಕಾದಂಥ ಪ್ರಯಾಣವನ್ನು ರದ್ದು ಮಾಡತಕ್ಕಂಥ ಒಂದು ಪರಿಸ್ಥಿತಿ ಏನಾದರೂ ಬರುವಂಥದ್ದನ್ನು ವೃಷಭ ರಾಶಿ ನೋಡುವಂಥದ್ದು. ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಅನಿರೀಕ್ಷಿತವಾಗಿ ಪ್ರೀತಿ ಪ್ರೇಮದ ದಾಸರಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಒತ್ತಡಗಳು, ಅಕ್ರಮದ ಆಲೋಚನೆಗಳು ಬರ್ತಕ್ಕಂಥದ್ದು, ಐಷಾರಾಮಿ ಜೀವನದ ಕನಸುಗಳು, ಅಲಂಕಾರಿಕ ವಸ್ತುಗಳಿಗಾಗಿ, ಉಲ್ಲಾಸ ಜೀವನಕ್ಕಾಗಿ, ಸಿಹಿ ಭೋಜನಕ್ಕಾಗಿ ಅಧಿಕ ಖರ್ಚು ಮಾಡತಕ್ಕಂಥ ಒಂದು ದಿವಸ. ಶತ್ರುಗಳಿಂದ ಬಾಧೆ, ದೈವ ಪೂಜೆಯಲ್ಲಿ ಅಪಚಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ದೈವ ಪೂಜೆಯಲ್ಲಿ ಅಪಚಾರವಾಗ್ತಕ್ಕಂಥ ಒಂದು ದಿವಸ ಈ ಮಿಥುನ ರಾಶಿನದ್ದಾಗಿರುವಂಥದ್ದು. ಕಪ್ಪು ಇರುವೆಗೂಡಿಗೆ ಹೆಸರು ಬೇಡಿನ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಮಂದತ್ವ ಮತ್ತು ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಸ್ತ್ರೀ ಶಾಪ, ಸ್ತ್ರೀಯರಿಂದ ಬೈಗುಳವನ್ನು ಕೇಳ್ತಕ್ಕಂಥದ್ದು, ಶಕ್ತಿ ದೇವತಾ ಪೂಜೆಯಲ್ಲಿ ಲೋಪಗಳನ್ನು ನೋಡ್ತಕ್ಕಂಥದ್ದು, ಸ್ಥಿರಾಸ್ತಿ ವಿಷಯಗಳಲ್ಲಿ ಗೊಂದಲಗಳಾಗ್ತಕ್ಕಂಥದ್ದು, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ, ಶತ್ರು ದಮನವಾಗ್ತಕ್ಕಂಥದ್ದನ್ನು ಕಟಕ ರಾಶಿ ನೋಡುವಂಥದ್ದು. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಅನಿರೀಕ್ಷಿತವಾಗಿ ಖರ್ಚುಗಳು ಬರ್ತಕ್ಕಂಥದ್ದು, ಮೋಸ, ಅಪಮಾನ, ಅಪಚಾರಗಳಾಗ್ತಕ್ಕಂಥದ್ದು, ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನ್ ಅಲೆದಾಡಬೇಕಾದಂಥ ಒಂದು ಸನ್ನಿವೇಶ ಅಥವಾ ಜೈಲು ವಾಸವನ್ನು ಮಾಡಬೇಕಾದಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಲ್ಪ ಜಾಗ್ರತೆ, ಆಕಸ್ಮಿಕವಾದಂಥ ಅವಘಡಗಳು ಮತ್ತು ಅಪಘಾತಗಳಾಗ್ತಕ್ಕಂಥದ್ದು, ಶತ್ರುಕಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು ದಿವಸ. ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ದುಶ್ಚಟಗಳು ಅಧಿಕವಾಗಿ ಬರ್ತಕ್ಕಂಥದ್ದು ಅಥವಾ ದುಶ್ಚಟಗಳ ದಾಸರಾಗಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ದೇವತಾ ಆರಾಧನೆಯಲ್ಲಿ ಸಂಕಟ, ಒಂದು ರೀತಿಯಾದಂಥ ಮುಕ್ತಿಯ ಒಂದು ದಾರಿಯನ್ನು ನೋಡತಕ್ಕಂಥದ್ದು,
ಮುಕ್ತಿಯ ಯೋಗವನ್ನು ಕೊಡುವ ರೀತಿಯಾದಂಥ ಒಂದು ಪರಿಸ್ಥಿತಿ ಬೇಡಿಕೆಗಳನ್ನು ಇಡ್ತಕ್ಕಂಥ ಒಂದು ದಿವಸ ಈ ಸಿಂಹರಾಶಿನದಾಗಿರುವಂಥದ್ದು. ಶ್ರೀಯಮ್ಮನವರಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಮಾನಸಿಕವಾದಂಥ ಒತ್ತಡಗಳು, ಹೆಣ್ಣು ಮಕ್ಕಳಿಂದ ಅನುಕೂಲ, ವಿದೇಶ ಯಾನದ ಯೋಗ ಅಥವಾ ದೂರ ಪ್ರಯಾಣದಲ್ಲಿ ಸ್ವಲ್ಪ ದೂರ ಪ್ರಯಾಣಕ್ಕೆ ಹೋಗ್ತಕ್ಕಂಥ ಯೋಚನೆಗಳು ಬರ್ತಕ್ಕಂಥದ್ದು, ಶೀತ, ಕಫ, ಕಾಲು ನೋವು, ಉಷ್ಣಬಾಧೆ, ಹೊಟ್ಟೆ ಸೋಂಕು ಹೆಚ್ಚಾಗಿ ಬರ್ತಕ್ಕಂಥದ್ದು, ತಂದೆಯಿಂದ ಅನುಕೂಲವಾಗ್ತಕ್ಕಂಥದ್ದು, ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಒಂದು ದಿವಸ, ಪಾಲುದಾರಿಕೆಯಲ್ಲಿ ಯಶಸ್ಸನ್ನು ಕಾಣತಕ್ಕಂಥದ್ದು, ದೇವತಾ ದರ್ಶನಕ್ಕೆ ಅಥವಾ ಶುಭ ಕಾರ್ಯಗಳಿಗೆ ತೆರಳತಕ್ಕಂಥ ಒಂದು ಮನಸ್ಸು ಅಂತ ತೆರಳತಕ್ಕಂಥ ಯೋಗಗಳು ಬರ್ತಕ್ಕಂಥದ್ದು, ದೈವ ಅಥವಾ ಗುರುನಿಂದನೆ ಮಾಡಬೇಕಂತ ಸಂದರ್ಭಗಳೇನಾದರೂ ನಿರ್ಮಾಣವಾಗ್ತಕ್ಕಂಥದ್ದನ್ನು ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಲಲಿತಾ ತ್ರಿಶತಿಯನ್ನು ಪಡೆದ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ, ಹಾಸನಿಂದ ಪ್ರೇಮ ಕರೆ ಮಾಡಿದರೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಗುರೂಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು, ಜನ್ಮ ದಿನಾಂಕ ಹೇಳಿಮಾ. ಮಗನ ಹೆಸರು ರಾಜಶೇಖರ. ಓಕೆ. 13/9/1988 ರಾತ್ರಿ ಬೆಳಕರದ್ರೆ 14 ಓಕೆ, 1 ಗಂಟೆ 10 ನಿಮಿಷ. ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ತೆ ಗುರೂಜಿ. 14/9/1988 ಸಮಯ ಹೇಳ್ತಾಯಿ. ಬೆಳಗ್ಗಿನ ಜಾವ 1ರಿಂದ 1:30 ಅವರು 2 ಮಕ್ಳುಗಳು. 1ರಿಂದ 1:30 ಇಬ್ರು ಹುಟ್ಟಿದ್ರು. ಹೌದಾ? ಅವಳಿ ಜವಳಿ ಆಗಿದ್ದ? ಅವಳಿ ಜವಳಿ ಮಕ್ಳುಗಳು. ಏನ್ ಮಾಡ್ಕೊಂಡಿದಾರ ತಾಯಿ? ಹೆಣ್ಣು ಮಗಳದು ಮದ್ವೆ ಆಗಿದೆ, ಗಂಡ್ ಮಗಂದು ಮದ್ವೆ ಕೆಲ್ಸದ ಬಗ್ಗೆ ಆಗ್ತಾ ಇಲ್ಲ ಗುರೂಜಿ. ಇವರು ಎರಡನೇವರ ಮೊದಲನೇವರ? ಮೊದಲನೇವನೇ ಹುಡುಗ. ಆಗ್ಲಿ, ನೋಡೋಣ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ, ಜಾತಕ ಜನನವಾಗಿರ್ತಕ್ಕಂಥದ್ದು ನೋಡಿದಾಗ ಚಿತ್ತಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ವ್ಯಯಾಧಿಪತಿಯಾಗಿ ವ್ಯಯಾಂಶನಾಗಿ ಕುಳಿತಿರ್ತಕ್ಕಂಥ ಸಪ್ತಮಾಧಿಪತಿ ಬಾಧಕಾಧಿಪತಿಯಾಗಿ ಕುಳಿತಿರ್ತಕ್ಕಂಥದ್ದು ಸುಮಾರು 2017ರಿಂದ ಈಚೆಗೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಯೋಗ ಫಲಗಳು ಕೂಡ ಕೂಡಿ ಬಂದಿರತಕ್ಕಂಥ ಒಂದು ಸ್ಥಿತಿಗತಿಗಳು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಖರ್ಚುಗಳು ಜಾಸ್ತಿ, ನಷ್ಟಗಳು ಜಾಸ್ತಿ, ಕೇಂದ್ರಾಧಿಪತಿ ದೋಷ ಅಂತಕ್ಕಂಥದ್ದು, ಸ್ವಲ್ಪ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದೋದಕ್ಕಾಗ್ತಲ್ಲ, ಯಾವುದಕ್ಕೆ ಕೈ ಹಾಕಿದ್ರು ನಷ್ಟ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವ್ಯತ್ಯಾಸ ಅಂತ ಹೇಳ್ತದೆ. ಉಷ್ಣಬಾಧೆಗಳು ಜಾಸ್ತಿ, ಸ್ವಲ್ಪ ಹೊಟ್ಟೆ ನೋವು, ಆವಾಗವಾಗ ಹೊಟ್ಟೆ ನೋವು ಬರ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ, ತಲೆ ಹೊಡೆತ, ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು ಅಂತ ಹೇಳ್ತದೆ. ಇನ್ನು ಆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸಪ್ತಮದಲ್ಲಿ ಶನಿ ಮೂಲ ನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥದ್ದು ಸ್ವಲ್ಪ ನಿಧಾನ ಅಂತ ಹೇಳ್ತದೆ. ಆಲ್ಮೋಸ್ಟ್ ಇದು ಜಾತಕಕ್ಕೆ ಸಂಬಂಧಪಟ್ಟಂತೆ 30-31 ವರ್ಷ ಅಂತ ಹೇಳ್ತದೆ. 32ನೇ ವರ್ಷದಲ್ಲಿ ಮದುವೆ ಯೋಗ ಪ್ರಾಪ್ತಿಯಾಗುತ್ತೆ ಈ ಜಾತಕಕ್ಕೆ ಅಂತಕ್ಕಂಥದ್ದು ಈ ಜಾತಕದಲ್ಲಿರುವಂಥದ್ದು ಉಂಟು. ಹಾಗಾಗಿ 2019 ಆಗಸ್ಟ್ ಕಳೆದ ನಂತರವಾಗಿ ಈ ಜಾತಕಕ್ಕೆ ಮದುವೆ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ತಾಯಿ ಯೋಚನೆ ಮಾಡುವಂಥದ್ದು ಬೇಡ. ಸಪ್ತಮದಲ್ಲಿರ್ತಕ್ಕಂಥ ಶನಿ ದೋಷ, ವ್ಯಯಾಂಶನಾಗಿರ್ತಕ್ಕಂಥ ಗುರುವಿನ ಒಂದು ಪ್ರಭಾವ ಅಂತಕ್ಕಂಥ ಹೆಚ್ಚು ಮಾಡಬೇಕು. ಶನಿ ದೋಷವನ್ನು ಕಳೆಯಬೇಕು. ಇದನ್ನು ಮಾಡಿಕೊಂಡ್ರೆ ಖಂಡಿತ ಅನುಕೂಲವಾಗುತ್ತೆ. ಒಂದು ನವಗ್ರಹ ಶಾಂತಿಯನ್ನು ಮಾಡಿಬಿಟ್ಟು ಮನೆಯಲ್ಲಿ ಸಾಧ್ಯವಾದರೆ ದತ್ತ ಹೋಮ ಅಂತ ಬರುತ್ತೆ, ದತ್ತ ಹೋಮವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಪ್ರೇಮ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮೀನಾಕ್ಷಿ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರಮ್ಮ. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ನಿಮ್ಮ ಜನ್ಮ ದಿನಾಂಕ ಹೇಳಿಮಾ. ಗೊತ್ತಿಲ್ಲ ನನಗೆ. ಆಯ್ತಮ್ಮ, ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ಕಾರ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಬೆಂಗಳೂರಿಂದ. ಪ್ರತಿದಿನ ನೋಡ್ತೀರಾ ತಾಯಿ ಕಾರ್ಯಕ್ರಮನ? ನೋಡ್ತೀನಿ ಗುರುಜಿ, ಪ್ರತಿದಿನ ನೋಡ್ತೀನಿ ನಾನು. ಆಗಲಿ ತಾಯಿ. ಏನು ಮಾಡ್ಕೊಂಡಿದ್ದೀರಿ? ನಾನು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ಎದ್ರಗವ? ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಗಲಿ ತಾಯಿ, ಆಗಲಿ. ಈ ನಿಮ್ಮ ಸ್ವರವನ್ನು ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ಬರೀ ಅವಮಾನಗಳು, ಅಪವಾದಗಳನ್ನು ಅನುಭವಿಸ್ಕೊಂಡು ಬರ್ತಾ ಇರ್ತಕ್ಕಂಥದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಬರೀ ಸೋಲು, ನಷ್ಟ, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳೇ ಬರ್ತಾ ಇರ್ತಕ್ಕಂಥದ್ದು ಉಂಟು. ಪರವಾಗಿಲ್ಲ, ಜೀವನ ನಡೆಸೋದಕ್ಕೆ ಪರವಾಗಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಆದರೂ ಕೂಡ ಬಂದಂಥದ್ದು ಹಾಗೇ ಕಳೆದು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ಮೊದಲು ಹೆಂಗಿತ್ತೋ ನಿಮ್ಮ ಜೀವನ ಪರಿಸ್ಥಿತಿ, ನಿಮ್ಮ ಬುದ್ಧಿ ತಿಳಿದಾಗ ಇವತ್ತಿನ ಪರಿಸ್ಥಿತಿಯೂ ಅದೇ ರೀತಿಯಲ್ಲಿದೆ. ಮಧ್ಯದಲ್ಲಿ ಸ್ವಲ್ಪ ಹಣವನ್ನು ಕ್ರೋಢೀಕರಣವನ್ನು ಮಾಡಿಕೊಂಡಿದ್ರಿ, ಅದೆಲ್ಲವೂ ಕೂಡ ಬೇರೆಯವರ ಸಹಾಯಕ್ಕೆ ಅಥವಾ ಕನಿಕರಕ್ಕೆ ಬಲಿಯಾಗಿ
ಕೊಟ್ಟು ಕಳೆದುಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಈ ಒಂದು ವರ್ಷದಿಂದ ಈಚೆಗೆ ಸ್ವಂತವಾಗಿ ಏನಾದರೂ ಉದ್ಯಮ ಅಥವಾ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಕೂಡ ಈ ಜಾತಕಕ್ಕೆ ಇರ್ತಕ್ಕಂಥದ್ದು ಉಂಟು. ಅದು ಕೂಡ ಸರಿಯಾಗಿ ಕೈಗೂಡದಲ್ಲಿ ಇರ್ತಕ್ಕಂಥ ವಾತಾವರಣಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಸಾಂಸಾರಿಕವಾದಂಥ ಜೀವನ ಮತ್ತು ಔದ್ಯೋಗಿಕವಾದಂಥ ಉದ್ಯೋಗವಾದ ಜೀವನ ಯಾವುದೂ ಕೂಡ ಸರಿ ಇಲ್ಲದಂಥ ರೀತಿಯಾದಂಥ ಒಂದು ಪರಿಸ್ಥಿತಿ, ಅತಂತ್ರವಾದಂಥ ಪರಿಸ್ಥಿತಿ. ಊಟ ಬಟ್ಟೆಗೆ ಕೊರತೆ ಇಲ್ಲ, ನೆಮ್ಮದಿಗಳು ಕಾಣ್ತಾ ಇಲ್ಲ. ಇದಿಷ್ಟು ನಿಮ್ಮ ಸ್ವರದ ಆಧಾರ ಮೇಲೆ ತೋರಿಸ್ತಾ ಇರತಕ್ಕಂಥದ್ದು ಉಂಟು ಅಂತ ಹೇಳಿದೆ. ಹೌದು ಅಲ್ವ ತಾಯಿ? ಹೌದೌದು, ಎಲ್ಲ ಕರೆಕ್ಟ್ ಆಗಿದೆ ಸ್ವಾಮೀಜಿ. ಹೇಳಿ ತಾಯಿ, ಏನಾಗಬೇಕು? ಅದೇ ನನ್ನ ಕೆಲಸದಲ್ಲಿ ನಾನು ಸುಮಾರು 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಲ್ಲಿ ಪರ್ಮನೆಂಟೇ ಆಗಿಲ್ಲ, ಆಗತ್ತಾ ಇಲ್ವಾ, ಏನ್ ನನ್ ಮುಂದೆ ರೀತಿನ ಇಲ್ವಾ ಅಂತ ಸ್ವಲ್ಪ ಕೇಳ್ಬೇಕಾಗಿತ್ತು. 1 ರಿಂದ 12 ಒಂದು ಸಂಖ್ಯೆ ಹೇಳಿ ತಾಯಿ, ಪರ್ಮನೆಂಟ್ ಆಗುತ್ತೆ ಇಲ್ವ ಅಂತ ಹೇಳಿಬಿಡ್ತೀವಿ. 9. ಈ ಜಾತಕಕ್ಕೆ ಪರ್ಮನೆಂಟ್ ಆಗ್ತಕ್ಕಂಥ ಯೋಗ ಫಲಗಳು ತುಂಬ ಕಡಿಮೆ ಇದೆ ತಾಯಿ, ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಏನೋ ಭಗವಂತನ ಪವಾಡ ನೀಡಬೇಕಷ್ಟೇ. ಸಾಧ್ಯವಾದರೆ ಪ್ರತಿ ಪೌರ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಕ್ಕಂಥ ಮಾಡಿ. ಅವನೊಬ್ಬನ ಆಶೀರ್ವಾದದಿಂದ ಮಾತ್ರವೇ ನಿಮಗೇನಾದರೂ ಯೋಗ ಫಲಗಳು ಕೂಡಿ ಬರೋದಕ್ಕೆ ಸಾಧ್ಯವಿರ್ತಕ್ಕಂಥದ್ದು ಉಂಟು. ಹಾಗಾಗಿ ಪ್ರತಿ ಪೌರ್ಣಿಮೆ ನಿಮ್ಮ ಕೈಯಾರೇನು ಮಾಡಿ, ಯಾರದೇ ಇದು ಬೇಕಾಗಿಲ್ಲ, ನಿಮ್ಮ ಕೈಯಾರೇ ನಿಷ್ಠೆಯಿಂದ ಭಕ್ತಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಪುಟ್ಟದಾಗಿಯೇ ಮಾಡಿ, ತೊಂದರೆ ಇಲ್ಲ. ಪ್ರತಿ ಪೌರ್ಣಿಮೆ ದಿವಸ ಮಾಡಿ, ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಕಾಲದಲ್ಲಿ ಮಾಡಿ. ಖಂಡಿತವಾಗಲೂ ಕೂಡ ಅವನ ಅನುಗ್ರಹ ಆಯಿತು ಅಂತಂದರೆ ನೀವು ಅಂದುಕೊಂಡ ಕೆಲಸವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಮೀನಾಕ್ಷಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ. ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ, ಗೃಹ ನಿರ್ಮಾಣದ ಕನಸನ್ನು ಕಾಣತಕ್ಕಂಥದ್ದು, ಹೊಸ ವಸ್ತು, ಹೊಸ ವಾಹನವನ್ನು ಖರೀದಿಯ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ಸೇವಕರಿಂದ ಅಧಿಕಾರಿಗಳಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಮಕ್ಕಳ ನಡವಳಿಕೆಯಿಂದ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ, ಸೌಂದರ್ಯವರ್ಧಕ ವಸ್ತುಗಳಿಂದ ತೊಂದರೆಯನ್ನು ಆಗ್ತಕ್ಕಂಥದ್ದು, ಸ್ವಯಂಕೃತ ಅಪರಾಧದಿಂದ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ದಿವಸ, ಗ್ಯಾಸ್ಟ್ರಿಕ್, ಸುಸ್ತು, ಉದರ ಸಂಬಂಧಿ ಕಾಯಿಲೆಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದನ್ನು ತುಲಾ ರಾಶಿ ನೋಡ್ತಕ್ಕಂಥದ್ದು. ಮಕ್ಕಳಿಗೆ ಪುಸ್ತಕವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ತಂದೆಯಿಂದ ಧನಾಗಮನ, ಮಕ್ಕಳಿಗೆ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಗಳಾಗ್ತಕ್ಕಂಥದ್ದು, ದುಶ್ಚಟಗಳು ಅಧಿಕವಾಗ್ತಕ್ಕಂಥದ್ದು, ವ್ಯಾಮೋಹಕ್ಕೆ ಬಲಿಯಾಗ್ತಕ್ಕಂಥ ಒಂದು ದಿವಸ, ಸ್ಥಿರಾಸ್ತಿ ವಿಚಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಸಂಗಾತಿಯಿಂದ ಅನುಕೂಲ ಮತ್ತು ಅನಗತ್ಯ ತಿರುಗಾಟಗಳಾಗ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ವೆಂಕಟೇಶ್ವರನ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಮಾನಸಿಕವಾದಂಥ ವೇದನೆ, ದಾರಿದ್ರ್ಯತನಗಳು ಬರ್ತಕ್ಕಂಥದ್ದು, ಆರ್ಥಿಕ ಮುಗ್ಗಟ್ಟುಗಳು ಅಧಿಕವಾಗ್ತಕ್ಕಂಥದ್ದು, ಕುಟುಂಬಸ್ಥರೇ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ದಿವಸ, BP, ಶುಗರ್, ಕರಳು ದೋಷಗಳು, ಚರ್ಮ ಸಮಸ್ಯೆ, ಗುಪ್ತವ್ಯಾಧಿಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಿಂದ ತೊಂದರೆಗಳಾಗ್ತಕ್ಕಂಥ ಒಂದು ದಿವಸ, ಧನ ನಷ್ಟಗಳು, ಸ್ಥಿರಾಸ್ತಿ ನಷ್ಟಗಳಾಗ್ತಕ್ಕಂಥದ್ದು, ಸೇವಕರಿಂದ ಕೂಲಿ ಕಾರ್ಮಿಕರ ಕೊರತೆಗಳು ಆಗ್ತಕ್ಕಂಥ ಒಂದು ದಿವಸ. ಇವತ್ತಿನ ದಿವಸ ಧನುಸ್ಸು ರಾಶಿ ನೋಡ್ದಾಗಿರುವಂಥದ್ದು. ಶಕ್ತಿ ದೇವತೆಗೆ ನಿಂಬೆಹಣ್ಣಿನ ಹಾರವನ್ನು ಅರ್ಪಿಸೋದರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಮಕರ ರಾಶಿ, ಕಲ್ಪನೆ, ಭಾವನಾಲೋಕದ ಅಥವಾ ಕನಸುಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ದಿವಸ, ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳು, ಪಾಲುದಾರಿಕೆಯಲ್ಲಿ ಲಾಭಗಳು ಬರ್ತಕ್ಕಂಥದ್ದು, ನೆರೆಹೊರೆಯವರಿಂದ ಉತ್ತಮ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಒಂದು ಪ್ರವೃತ್ತಿಗಳು ಬರ್ತಕ್ಕಂಥದ್ದು, ದೂರ ಪ್ರದೇಶದಲ್ಲಿ ಉದ್ಯೋಗದ ಯೋಗಗಳು ಬರ್ತಕ್ಕಂಥದ್ದು, ದುಸ್ವಪ್ನಗಳು ಅಧಿಕವಾಗಿ ಕಾಡ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಒತ್ತಡಗಳು ಅಧಿಕವಾದರೂ ಕೂಡ ಪ್ರಗತಿಯನ್ನು ಕಾಣತಕ್ಕಂಥ ಯೋಗಗಳು ಕೂಡಿ ಬರುವಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಕುಲದೇವತೆಗೆ ರುದ್ರಾಕ್ಷಿ ಹಾರವನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಸಾಲದ ಸಹಾಯ ಲಭಿಸ್ತಕ್ಕಂಥದ್ದು, ಕೆಲಸಗಾರರೊಂದಿಗೆ ಕಿರಿಕಿರಿ ಮತ್ತು ಸ್ಥಿರಾಸ್ತಿ, ವಾಹನಕ್ಕೆ ಖರ್ಚುಗಳು ಅಧಿಕ ಬರ್ತಕ್ಕಂಥದ್ದು, ಹೇಳಿಕೊಳ್ಳಲಾದಂತಹ ಬೇರೆಯವ್ರ ಕೈ ಹೇಳ್ಕೊಳ್ಳೋಕ್ಕೂ ಆಗದಲ್ಲಿ ಇರ್ತಕ್ಕಂತಹ ಒಂದು ಸಂಕಟಗಳು, ನೋವುಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ದಿವಸ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಮತ್ತು ಆರ್ಥಿಕ ಪ್ರಗತಿಯನ್ನು ನೋಡುವಂಥದ್ದು, ವಿಶ್ರಾಂತಿ ವೇತನ, ಬಕ್ಷಿಸು, ಬಹುಮಾನದ ಹಣ ಸಿಗ್ತಕ್ಕಂಥದ್ದು, ರತ್ನಾಭರಣ ಖರೀದಿಯ ಯೋಗಗಳು ಅಥವಾ ರತ್ನಾಭರಣವನ್ನು ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಮನಸ್ಸನ್ನು ಮಾಡತಕ್ಕಂಥ ಒಂದು ದಿವಸ ಈ ಕುಂಭರಾಶಿ ನೋಡ್ದಾಗಿರುವಂಥದ್ದು. ಗಣಪತಿಗೆ ಬಿಳಿ ಹೆಕ್ಕದ ಹೂವಿನ ಹಾರವನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಮಕ್ಕಳ ನಡವಳಿಕೆಯಿಂದ ಬೇಸರವಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ನಿಧಾನ, ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಸ್ತ್ರೀಯರಿಂದ ಅನಿರೀಕ್ಷಿತವಾದಂಥ ಸಹಾಯ ಹರಿದು ಬರ್ತಕ್ಕಂಥದ್ದು,
ಪತ್ರ ವ್ಯವಹಾರದಲ್ಲಿ ಜಯವನ್ನು ನೋಡ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲದ ಒಂದು ಪ್ರಗತಿಯನ್ನು ನೋಡ್ತಕ್ಕಂಥ ಒಂದು ದಿವಸ. ಉದ್ಯೋಗ ಸ್ಥಳದಲ್ಲಿ ನಿರಾಸೆಗಳು, ಸ್ವಲ್ಪ ಮಂದತ್ವ ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಅನಗತ್ಯ ಸ್ನೇಹವನ್ನು ಬಯಸ್ತಕ್ಕಂಥ ಒಂದು ದಿವಸ ಈ ಮೀನರಾಶಿ ಆಗಿರುವಂಥದ್ದು. ಪಾರ್ವತೀ ದೇವಿಗೆ ವಿಳೆದೆಲೆ ಹಾರವನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಓಕೆ, ಕವಿತಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನ ಕೇಳಬೇಕಿತ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ ಗೊತ್ತಿಲ್ಲ ಮೇಡಮ್ ನಂದು. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಚಿತ್ರದುರ್ಗದಿಂದ ಸ್ವಾಮೀಜಿ. ಏನ್ ಮಾಡ್ಕೊಂಡಿದೀಯವ? ಏನಿಲ್ಲ ಸ್ವಾಮೀಜಿ, ಕೆಲಸ ಇತ್ತು, ಕಾಂಟ್ರಾಕ್ಟ್ ಬೇಸಿಕ್ ತಗೊಂಡಿದ್ರು, ಅದನ್ನು ಬಿಟ್ಟಿದ್ದಾರೆ. ಈ ಮನೇಲಿ ಬಹಳ ತುಂಬಾ ಕಷ್ಟ ಆಗಿದೆ. ಮಕ್ಕಳು ಓದ್ತಾ ಇದ್ದಾರೆ ಸ್ವಾಮೀಜಿ. ನನ್ ಬಗ್ಗೆ ಯಾಕೆ ಬಹಳ ನನ್ ಕಷ್ಟದಲ್ಲೇ ಬಂದಿದ್ದೀನಿ ಗುರುಜಿ. ಮತ್ತು ಇವಾಗೂ ಕಷ್ಟ ಅಂದ್ರೆ ತಡ್ಕೊಳಕ್ ಆಗ್ತಿಲ್ಲ ಗುರುಜಿ. ಇರ್ಲಿ ತಾಯಿ, ಇರ್ಲಿ, ನೋಡೋಣ. ನಿನ್ನ ಪರಿಸ್ಥಿತಿ ನಿನ್ನ ಸ್ವರದಲ್ಲೇ ಎಲ್ಲವನ್ನು ಕೂಡ ತೋರಿಸ್ಬಿಡ್ತದೆ. ಹುಟ್ಟಿದ ಮನೆಯಲ್ಲೂ ಕೂಡ ನೆಮ್ಮದಿಯಾಗಿ ಬದುಕುವಂತ ಅಥವಾ ಅನುಕೂಲವಾಗಿ ಬದುಕುವಂತ ಒಂದು ಪರಿಸ್ಥಿತಿಗಳನ್ನು ನೋಡಲಿಲ್ಲ. ಪ್ರೀತಿ ವಿಶ್ವಾಸಗಳಿದ್ದು, ಬಟ್ ಆದರೆ ಮೇಲೆ ತುಂಬಾ ಅನುಕೂಲದ ಒಂದು ಸ್ಥಿತಿಗತಿಗಳು ಬಯಸಿದ್ದನ್ನ ಪಡ್ಕೊಳ್ಳತಕ್ಕಂಥದ್ದು ಯಾವುದು ಕೂಡ ಸಿಗಲಿಲ್ಲ. ಹೋಗ್ಲಿ, ಕೊಟ್ಟ ಮನೆಗಾದ್ರೂ ಕೂಡ ಬಂದ ಮನೆಗಾದ್ರೂ ಕೂಡ ಏನಾದರೂ ಅನುಕೂಲವಿದೆಯಾ? ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅನುಕೂಲದ ಒಂದು ಪರಿಸ್ಥಿತಿಗಳು, ಯಾವುದೇ ರೀತಿಯಾದಂಥ ಮನಸ್ತಾಪಗಳಾಗ್ಬೋದು ಅಥವಾ ತಿಸ್ರಗಳಾಗ್ಬೋದು ಇಲ್ಲ. ತುಂಬ ಕೋಪಿಷ್ಟರು, ಎಲ್ಲರೂ ಕೂಡ ಒಬ್ರಿಗೊಬ್ರಿಗೆ ಕೋಪಿಷ್ಟರು ಜಾಸ್ತಿ ಇದ್ದೀರಿ ಮನೆಯಲ್ಲಿ. ಆದರೆ ಆ ಪ್ರೀತಿ ವಿಶ್ವಾಸಗಳಿಗೆ ಕೊರತೆ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳಿದೆ. ಆದರೆ ಬಹಳ ಮುಖ್ಯವಾಗಿ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ. ದಾರಿದ್ರ್ಯತನ ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು. ಏನು ಮಾಡಕ್ಕೆ ಹೋದ್ರೂ ಕೂಡ ಮಧ್ಯಕ್ಕೆ ಬೇಕಾಗುತ್ತೆ. ಯಾವುದನ್ನು ಮಾಡಕ್ಕೆ ಹೋದ್ರೂ ಕೂಡ ದಾರಿಗಳು ಸಿಗೋದಿಲ್ಲ. ಸುತ್ತಲೂ ಕೂಡ ಕತ್ತಲು ಮಧ್ಯದಲ್ಲಿ ನೀವು ಕುಳಿತಿದ್ದೀರಿ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಈ ಜೀವನ ಬೇಕಾ? ಎಲ್ಲಾರ ದೇಶಾಂತರ ಹೋಗ್ಬಿಡೋಣ, ಎಲ್ಲಾರ ಮಠ ಸೇರಿಬಿಡೋಣ, ಏನು ಮಾಡ್ತೀರಿ? ಆ ರೀತಿಯ ಆಲೋಚನೆಗಳು ಬರ್ತದೆ. ಆದರೆ ಇರ್ತಕ್ಕಂಥ ಒಂದು ವಾತಾವರಣ ಜವಾಬ್ದಾರಿಯನ್ನು ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ನಿಮ್ಮಲ್ಲಿ ಕಾಡ್ತಾ ಇರ್ತಕ್ಕಂಥದ್ದನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಏನು ಮಾಡಿದರೆ ನಮಗೆ ಅನುಕೂಲವಾಗುತ್ತೆ ಮಾಡ್ತೀರಿ, ಕುಲದೇವರ ಆಶೀರ್ವಾದ ಅಂತ ತಗೊಳ್ತೀರಿ, ಎಲ್ಲವನ್ನೂ ಕೂಡ ಮಾಡ್ತೀರಿ. ಆದರೂ ಕೂಡ ಮನೆ ಮಾತ್ರ ಮೇಲೆ ಬರೋದಕ್ಕಾಗ್ತಲ್ಲ, 6 ಏರ್ತಲ್ಲ 3 ಕಿಳಿತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ 6 ತಿಂಗಳಿಂದ ಈಚೆಗಂತೂ ನರಕವನ್ನು ನೋಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಪೈಸೆಗೂ ಕೂಡ ಅಲಿಬೇಕಾದಂಥ ಒಂದು ವಾತಾವರಣಗಳು. ಆರೋಗ್ಯದ ಪರಿಸ್ಥಿತಿಗಳನ್ನು ನೋಡಿದಾಗ ಒಂದು ಟೈಮ್ ಇದ್ದಂಥದ್ದು ಇನ್ನೊಂದು ಟೈಮ್ ಇರ್ತಾ ಇಲ್ಲ. ಒಂದು ಬಾರಿ ಉಷ್ಣವಾದರೆ ಒಂದು ಬಾರಿ ಕಫವಾಗ್ತದೆ, ಇನ್ನೊಂದು ಬಾರಿ ವಿಪರೀತ ಸುಸ್ತು ಜಾಸ್ತಿ ಆಗ್ತದೆ, ಮೇಲೆ ಎದಳಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು. ಎಲ್ಲರೂ ಫಂಕ್ಷನ್ಗೆ ಹೋಗಿ ಬಂದರೂ ಸಾಕು, ಆರಾಮ ಮಲಿಕೊಂಡ್ಬಿಡ್ಬೇಕು, ಜ್ವರ ಬಂದ್ಬಿಡ್ತದೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಮೇಲೇನೆ ಎದಳೋದಕ್ಕಾಗಲ್ಲ, ವಿಪರೀತ ದೃಷ್ಟಿ ಆಗ್ತದೆ. ಇದೆಲ್ಲವೂ ಕೂಡ ತೋರಿಸ್ತಾ ಇರ್ತಕ್ಕಂಥ ನಿಮ್ಮ ಸ್ವರದ ಆಧಾರದ ಮೇಲೆ. ಹೌದು ಅಲ್ವ ತಾಯಿ? ಹೌದು ಗುರುಜಿ. ನಮ್ಮ ಮನೆಯಲ್ಲ ಗುರುಜಿ, ನನಗೆ ತುಂಬಾ ಕಷ್ಟ, ಬಹಳ ಕಷ್ಟ ಇದೆ. ಕೆಲಸ ಕಿತ್ಕೊಂಡ ಗುರುಜಿ, ನನ್ನ ಹತ್ರ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗುರುಜಿ. ಆಗ್ಲಿ ತಾಯಿ, ಯೋಚನೆ ಮಾಡೋದು ಬೇಡ. ಭಗವಂತ ಎಲ್ಲರಿಗೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ ಅದರದೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಿಮಗೆ ಆತ್ಮಾಭಿಮಾನ ಅಂತಕ್ಕಂಥದ್ದು ಇದೆಲ್ಲ, ಅದೇ ನಿಮಗೆ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಂದು ಕೆಲಸವನ್ನು ಮಾಡಿ, ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಮಂಗಳವಾರ ದಿವಸ ಅಲ್ಲೆಲ್ಲಾದರೂ ಉತ್ತ ಏನಾದರೂ ಇದ್ದಂಥ ಪಕ್ಷದಲ್ಲಿ ಉತ್ತಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿ. ಅಥವಾ ಉತ್ತದ ಮಣ್ಣನ್ನು ಸ್ವಲ್ಪ ಶೇಖರಣೆ ಮಾಡ್ಕೊಂಡು, ನಿಮ್ಮ ಜಮೀನ್ದು ಅಂದರೆ ನಿಮ್ಮ ಕುಟುಂಬದ ಹೆಸರಿನಲ್ಲಿರ್ತಕ್ಕಂಥ ಜಮೀನದಾಗಬೇಕು ಆ ಉತ್ತದ ಮಣ್ಣು. ಆ ಉತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಒಂದು ಶಿವಲಿಂಗವನ್ನು ಮಾಡಬೇಕು. ಸೀನಾಗಿ ಸೋಸಿಬಿಟ್ಟು ಶಿವಲಿಂಗವನ್ನು ಮಾಡಬೇಕು. ಆ ಮಣ್ಣಿನಲ್ಲಿ, ಆ ಉತ್ತದ ಮಣ್ಣಿನಲ್ಲಿ ಶಿವಲಿಂಗವನ್ನು ಮಾಡಿಬಿಟ್ಟು ಅದನ್ನು ಸಾಧ್ಯವಾದರೆ 48 ದಿವಸ ಮಾಡೋದಕ್ಕಾಗೋದಿಲ್ಲ, ಮಧ್ಯದಲ್ಲಿ ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಆದರೆ 21 ದಿವಸ ಮತ್ತೆ 21 ದಿವಸ ಮತ್ತೆ 21 ದಿವಸ ಈ ರೀತಿ 3 ಮಂಡಲಗಳ ಪೂಜೆಗಳನ್ನು ಮಾಡಿ 21 ದಿವಸ ಆದಮೇಲೆ ಅದನ್ನು ಅರಿಯೋ ನೀರು ಬಿಡಬೇಕು. ಮತ್ತೆ ನಿಮ್ಮ ದಿವಸಗಳಾದ ನಂತರವಾಗಿ 21 ದಿವಸ ಮಾಡಿಬಿಟ್ಟು ಮತ್ತೆ ಹರಿಯುವ ನೀರಿನಲ್ಲಿ ಬಿಡತಕ್ಕಂಥ ಒಂದು ಪ್ರಯತ್ನ. ಈ ರೀತಿಯಲ್ಲಿ 3 ಬಾರಿ ಮಾಡ್ತಕ್ಕಂಥದ್ದು. 3ನೇ ಬಾರಿಗೆ ಯಾರಾದರೂ ಜಂಗಮರು ಅಥವಾ ಮಕ್ಕಳಿಗೆ ಒಟ್ಟುಗಳಿಗೆ ಅಂದರೆ ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಮಠ ಅಂದರೆ ಮಠದಲ್ಲೇ ಆಗಿರಬೇಕು, ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಕೈಲಾದಂಥ ರೀತಿಯಲ್ಲಿ ನೀವೇ ತಗೊಂಡೋಗ್ಬೇಕಾದ್ರೆ ಒಂದು ಸ್ವಲ್ಪ ಪ್ರಸಾದವನ್ನು ಅವರಿಗೆ ಊಟವನ್ನು ಬಡಿಸ್ತಕ್ಕಂಥದ್ದನ್ನು ಮಾಡಿ. ಒಂದು 5 ಜನಕ್ಕಾದರೂ ಮಾಡುತ್ತಾಯಿ. ಅಲ್ಲಿಗೆ ನಿನ್ನ ದಾರಿದ್ರ್ಯತನ ಹರಿದು ಹೋಗುತ್ತೆ. ಅಲ್ಲಿಂದ ನಿನ್ನ ಸಂಕಟಗಳ ನಿವಾರಣೆಗೆ ಒಂದೊಂದೇ ಹಂತವಾಗಿ ಮೇಲೆ ಬರೋದಕ್ಕೆ ದಾರಿಯಾಗುತ್ತೆ. ಶುಭವಾಗಲಿ.
ಓಕೆ, ಧನ್ಯವಾದ ಕವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ಮಾಘ ಮಾಸ ಮುಗಿದು ಇದೀಗ ಫಲ್ಗುಣ ಮಾಸ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಹುದಾ, ಹೊಸ ವ್ಯಾಪಾರ ವಹಿವಾಟನ್ನ ಆರಂಭ ಮಾಡಬಹುದಾ ಅನ್ನುವಂತಹ ಗೊಂದಲ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೀವಿ. ಗುರುಜಿ, ಫಲ್ಗುಣ ಮಾಸ ಆರಂಭವಾಗಿದೆ, ಇದರ ವಿಶೇಷತೆ ಏನು ಮತ್ತೆ ಹೇಗೆ ಆಚರಣೆ ಮಾಡಬೇಕು ತಿಳಿಸಿ ಗುರುಜಿ. ಫಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳನ್ನು ಮಾಡಬೇಕಾ ಮಾಡಬಾರದ ಇವೆರಡು ಗೊಂದಲಗಳಿರ್ತದೆ. ಆದರೆ ಫಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಅವರವರ ನಕ್ಷತ್ರಕ್ಕೆ ಅನುಸಾರವಾಗಿ ತಾರಾಬಲ ಚಂದ್ರಬಲಗಳನ್ನು ನೋಡಿಕೊಂಡು ಜಾತಕ ಬಲಗಳನ್ನು ನೋಡಿಕೊಂಡು ಮಾಡತಕ್ಕಂಥದ್ದು. ಕೃಷ್ಣ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಯಾಕೆಂದರೆ ಸಂವತ್ಸರ ಸಂಧಿಕಾಲ ಅಂತಕ್ಕಂಥದ್ದು ಬರ್ತದೆ. ಆ ಸಂಧಿಕಾಲದಲ್ಲಿ ಯಾವುದನ್ನೇ ಮಾಡೋದನ್ನು ಕೂಡ ಸ್ವಲ್ಪ ಅವನತಿಯನ್ನು ಹೊಂದತಕ್ಕಂಥ ಒಂದು ಪರಿಸ್ಥಿತಿಗಳು ಬರ್ತದೆ. ಹಾಗಾಗಿ ಕೃಷ್ಣ ಪಕ್ಷದಲ್ಲಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ ಅಂತಕ್ಕಂಥ ಒಂದು ಸ್ಥಿತಿ. ಇನ್ನು ಬಹಳ ಮುಖ್ಯವಾಗಿ ಫಾಲ್ಗುಣ ಮಾಸ ಅಂತಕ್ಕಂಥದ್ದು ಉತ್ತರ ಫಲ್ಗುಣಿ ನಕ್ಷತ್ರ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರ ಅಂತಕ್ಕಂಥ ಒಂದು ಪರಿಸ್ಥಿತಿ. ಆ ಉತ್ತರ ಫಲ್ಗುಣಿ ಪೂರ್ವ ಫಲ್ಗುಣಿ ಹಂಶದಲ್ಲಿ ಹುಟ್ಟಿರ್ತಕ್ಕಂಥ ಅರ್ಜುನನ ಹಂಶವಾಗಿರ್ತಕ್ಕಂಥ ಮಾಸ. ಅರ್ಜುನ ಹುಟ್ಟಿರ್ತಕ್ಕಂಥದ್ದು ಕೂಡ ಈ ಫಾಲ್ಗುಣ ಮಾಸದ ಹಂಶದಲ್ಲಿ ಹುಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವ ದೇವತೆಯನ್ನು ಆರಾಧನೆ ಮಾಡಿದರೆ ಸ್ವಲ್ಪ ಈ ಸಂಕಟಗಳು ಅಂದರೆ ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ, ಯಾಕೆಂದರೆ ಅರ್ಜುನನ ಮುಂದೆ ಶತ್ರುಗಳು ಯಾರೂ ಕೂಡ ನಿಲ್ತಾ ಇರಲಿಲ್ಲ, ನಾಮಾವಶೇಷವಾಗ್ತಾ ಇದ್ರು. ಆ ಅರ್ಜುನನ ಅಂಶದಿಂದ ಹುಟ್ಟಿರ್ತಕ್ಕಂಥ ಈ ಫಾಲ್ಗುಣ ಮಾಸ ಅಂತಕ್ಕಂಥದ್ದು ವಿಶೇಷವಾದಂಥ ಮಾಸ. ಈ ಮಾಸದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ರಿಂದ ಶತ್ರುಗಳ ನಾಮಾವಶೇಷವಾಗುತ್ತೆ. ಶುಭವಾಗಲಿ. ಓಕೆ ಗುರುಜಿ, ಫಲ್ಗುಣ ಮಾಸಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.